नमस्कार, स्वागत है आपका पल्स 24 न्यूज देख रहे हैं यहाँ पर। मैं हूं आपके साथ आफरीन बानो। आज बात हुबली, धारवाड़, जुड़वा शहरों में खुले में फेंके जा रहे कचरे की। आपको बता दें कि हुबली में ऐसे 391 ब्लैक स्पॉट चिन्हित किए गए हैं जहां पर स्थानीय लोग घरों का कचरा आते जाते खुले प्लॉटों में फेंक रहे हैं। ऐसे में नगर निगम के पास लगातार शिकायत आ रही थी, जिसके चलते नगर निगम ने इस समस्या का समाधान निकाल लिया है। जी हाँ, जिसके चलते 63 सामुदायिक प्रबंधक नियुक्त किए गए हैं। ये कैसे काम करेंगे और कैसे इस समस्या का समाधान होगा, जानने के लिए देखिए ये रिपोर्ट। हुबली, धारवाड़, जुड़वा शहर जिन्हें स्मार्ट सिटी का दर्जा दिया गया है, वहां कचरे की समस्या गंभीर है। कचरा अलग करने की प्रक्रिया, निपटान और जगह जगह कचरा फेंका जाना निगम के लिए एक बड़ा सिरदर्द बन गया है। कचरे की तस्वीर भेजकर एक अभियान शुरू किया गया है और 391 ब्लैक स्पॉट साफ किए गए हैं। हालांकि केवल कचरे की समस्या का समाधान नहीं हो रहा है, इसलिए लोगों को स्रोत पर कचरा एकत्र करने की प्रक्रिया और उचित निपटान के बारे में जागरूक करने के लिए सामुदायिक प्रबंधकों यानी सामुदायिक मोबाइल कार्यकर्ताओं को नियुक्त किया गया है और टोल फ्री नंबर भी निकाला गया है, ताकि अगर कोई किसी को कचरा फेंकते हुए देखता है तो उस टोल फ्री नंबर पर कॉल कर शिकायत दर्ज करवा सकता है। आपको बता दें कि समस्या का समाधान निकालते हुए कुल 63 सामुदायिक प्रबंधक नियुक्त किए गए हैं, यानी प्रत्येक 15,000 की आबादी पर एक। उनके साक्षात्कार पहले ही पूरे हो चुके हैं और उन्हें 3 साल के अनुबंध के आधार पर 18,787 वेतन पर नियुक्त किया गया है। SSLC पास और अच्छे संचार कौशल व कंप्यूटर ज्ञान वाले उम्मीदवारों को नियुक्त किया गया है और वे अगले सप्ताह से काम करना भी शुरू कर देंगे। उन्हें कुछ दिनों में प्रशिक्षित किया जाएगा और 9 वार्डों में काम सौंपा जाएगा। राज्य सरकार इन्हें वेतन उपलब्ध कराएगी और इसका भुगतान निगम के माध्यम से किया जाएगा। आपने देखा कि कैसे 63 सामुदायिक प्रबंधक नियुक्त कर इस समस्या का समाधान निकाल लिया गया है। आइए अब आपको दिखाते हैं कि स्थानीय नागराज गौरी, सहायक अधिशासी अभियंता संतोष और विजय गुटराल ने क्या कुछ कहा। ನಿಜವಾಗ್ಲೂ ಇದೊಂದು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗೆ ಒಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅತಿಯಾಗಿ ಪ್ರತಿನಿತ್ಯ ನಮ್ಮ ವೆಹಿಕಲ್ಗಳು ಹೊಂಟರು ಸುಮಾರು 400 ಟಿಪ್ಪರ್ ಗಾಡಿ ಮನೆ ಕಸ ಕಲೆಕ್ಟ್ ಮಾಡಕತ್ತರೂ ಕೂಡ ಅನೇಕ ಭಾಗದಾಗ ನಾವು ಎಲ್ಲ ರಸ್ತೆಗಳು ಕಸ ಒಗೆಯುವಂಥದ್ದು. ಅದು ವಿಶೇಷವಾಗಿ ಮಹಾನಗರ ಪಾಲಿಕೆಯವರು ಸುಮಾರು 391 ಬ್ಲ್ಯಾಕ್ ಸ್ಪಾಟ್ ಅಂತಂದು ಏನು ಗುರುತಿಸಿ ಎಲ್ಲ ಕಡೆ ಹೊಸದಾಗಿ ನಮ್ಮ ಜಿಲ್ಲಾ ಮಂತ್ರಿಗಳೇನು ಬಂದು ಪ್ರತಿ ಎಲ್ಲ ವಾರ್ಡ್ ವೈಸ್ ಅಡ್ಡಾಡಿ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಏನು ಅವರು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಿದರು. ಅದೆಲ್ಲ ಮಾಡಿದ ಮೇಲಿಂದ ಅವೇರ್ನೆಸ್ ಬಂದು ಈಗೇನು ನಮ್ಮೆಲ್ಲ ಮಹಾನಗರ ಪಾಲಿಕೆ ಆಯುಕ್ತರು, ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆಯವರು ಎಲ್ಲ ಇಲಾಖೆಯವ್ರನ್ನೂ ಕರ್ಕೊಂಡು ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸಂತೋಷ್ ಲಾಡ್ ಅವರೇನು ಪ್ರತಿನಿತ್ಯ ಅಡ್ಡಾಡಿದರು. ಅದರ ನಿಮಿತ್ತ ನಮಗೆಲ್ಲ ಈಗ ಮಹಾನಗರ ಪಾಲಿಕೆ ಆಯುಕ್ತರು ಶಿಸ್ತು ಕ್ರಮ ತಗೊಂಡು ಎಲ್ಲ ಕಡೆ ನಮಗೇನು ಎಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳು ಸುಮಾರು 391 ಏನು ಬ್ಲ್ಯಾಕ್ ಸ್ಪಾಟ್ಗಳಿದಾವೆ ಅದಕ್ಕೆ 63 ಜನ ನೇಮಕ ಕೂಡ ಮಾಡಿ 63 ಜನರಲ್ಲಿಂದನೇ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ ಅದಾವೆ ಅಲ್ಲಿ ಕಸ ಕ್ಲೀನ್ ಮಾಡಿದ ಇಮಿಡಿಯೇಟ್ ಆಗಿ ಅಲ್ಲಿ ರಂಗೋಲಿ ಚಿತ್ರ ಬಿಡಿಸಿ ಅಲ್ಲಿ ಅದ ಪೌರ ಕಾರ್ಮಿಕರ ಕಡೆಯಿಂದನೇ ಮತ್ತು ಅಲ್ಲಿ ಸ್ಥಳೀಯರ ಸಹಾಯ ತಗೊಂಡು ಅದನ್ನು ರಂಗೋಲಿ ಚಿತ್ರ ಬಿಡಿಸಿ ಮತ್ತು ಕಸ ಹಾಕ್ಲಾರ್ದಂಗೆ ಒಮ್ಮೆ ಹಾಕಿ ಮತ್ತು ಕಸ ಹಾಕಿದ್ರು ಕೂಡ ಇಮಿಡಿಯೇಟಾಗಿ ವೆರಿ ನೆಕ್ಸ್ಟ್ ಡೇ ಹೋಗಿ ಮತ್ತು ಕ್ಲೀನ್ ಮಾಡಿ ಏನು ಮೇಂಟೈನ್ ಮಾಡಕತ್ತಾರ. ಇದು ನಾವು ಸ್ವಾಗತ ಹೇಳ್ತೇವೆ ಮತ್ತು ಮಹಾನಗರ ಪಾಲಿಕೆಯವ್ರಿಗೆ ನಾವು ಅಪ್ರಿಷಿಯೇಟು ಕೂಡ ನಾವು ಮಾಡ್ತೇವೆ. ಅದ್ರ ಜೊತೆಗೆ ಜನರು ಕೂಡ ಸಹಕಾರ ನೀಡಬೇಕು. ಅವರು 1 ಬಿಟ್ಟು 2 ಬಿಟ್ಟು 3 ಪ್ರತಿ ಬಾರಿ ಅವರು ಕ್ಲೀನ್ ಅಂತೂ ಮಾಡ್ತಾ ಇದ್ದಾರೆ. ಅದರಿಂದ ಸರ್ಕಾರನೂ ಕೂಡ ನಮ್ಮ ರಾಜ್ಯ ಸರ್ಕಾರದವರು ಕೂಡ ಸುಮಾರು 4 ಕೋಟಿ ಅನುದಾನವನ್ನು ಈ ಸ್ವಚ್ಛತೆಗಾಗಿ ಮತ್ತು ಇವೇನು ಬ್ಲ್ಯಾಕ್ ಸ್ಪಾಟ್ಗಳನ್ನು ಕ್ಲೀನ್ ಮಾಡೋದ್ರ ಸಲುವಾಗಿ ಇವರಿಗೆಲ್ಲ ಫೆಸಿಲಿಟಿ ಕೂಡ ಕೊಡ್ತಾ ಇದೆ. ಅಧಿಕಾರಿಗಳು ಕೂಡ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಕತ್ತಾರೆ. ಅದ್ರ ಜೊತೆಗೆ ಪೌರ ಕಾರ್ಮಿಕರು ಅದಕ್ಕೆ ಬಹಳಷ್ಟು ಕ್ಲೀನಾಗಿ ನಮ್ಮ ನಗರವನ್ನು ಕ್ಲೀನಾಗಿ ಇಡೋನು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಸ್ವಚ್ಛತೆಯಿಂದ ಇರಲಿ ಮತ್ತು ಜನರಿಗೆ ರೋಗ ರುಜಿನ ಬರೋದಂಗೆ ಇರಲಿ ಅನ್ನೋಂಗೆ ಏನು ಕಾಯಕತ್ತಾರ. ಜನನೂ ಇದಕ್ಕೆಲ್ಲ ಸಹಕಾರ ಕೊಡಬೇಕು. ಏನು ಜನರು ಕೂಡ ಅಲ್ಲಿ ಏನು ಕಸ ಹಾಕುವಂಥ ವೆಹಿಕಲ್ಗಳು ಬರ್ತಾವೆ ಆ ಟಿಪ್ಪರ್ನಲ್ಲೇ ಕಸ ಹಾಕಬೇಕು. ಒಂದು ದಿವಸ ಹೆಚ್ಚು ಕಡಿಮೆ ಆದರೂ ಕೂಡ ಸಹಕಾರ ನೀಡಿ ಹಸಿ ಕಸ ಒಣ ಕಸ ಸಪ್ರೇಟಾಗಿ ಕೊಟ್ಟರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸ್ವಚ್ಛತೆಯಿಂದ ಕೂಡಿರ್ತೈತಿ ಮತ್ತು ಮಹಾನಗರ ಪಾಲಿಕೆಗೆ ಮತ್ತೊಂದು ನಮ್ಮ ಹುಬ್ಬಳ್ಳಿಗೆ ಒಂದು ಹೆಮ್ಮೆಯ ಗರಿ ಬರ್ತೈತೆ ಅಂತ ಈ ಸಂದರ್ಭದಾಗ ಆಗಬೇಕು. ನಾಗರಾಜ್ ಗೌರಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು 63 ಜನ ಮೊಬಿಲೈಸರ್ಗಳನ್ನು
ಅಂದರೆ ಸಮುದಾಯದೊಂದಿಗೆ ಮತ್ತು ಪಾಲಿಕೆಯೊಂದಿಗೆ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಮತ್ತು ಕಸವನ್ನು ಚೆಲ್ಲುವಂಥ ನಾಗರಿಕರಿಗೆ ಇದರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವ ಹಿನ್ನೆಲೆಯಲ್ಲಿ 63 ಜನರ ಮೊಬಿಲೈಸರನ್ನು ಪಾಲಿಕೆ ಈ ನೇಮಕ ಮಾಡಿಕೊಂಡಿದೆ. ಇದು ಒಳ್ಳೆಯ ನಿರ್ಧಾರ. ಆದರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇಲ್ಲ. 20ಕ್ಕೂ ಹೆಚ್ಚು ಕಾರ್ಮಿಕರನ್ನು ಅಥವಾ ಯಾರನ್ನೇ ನೇಮಕಾತಿ ಮಾಡಿದರೆ ಅಲ್ಲೇ ರೋಸ್ಟರ್ ಮೇಂಟೈನ್ ಮಾಡಬೇಕು, ಮೀಸಲಾತಿಯನ್ನು ಅನ್ವಯಿಸಬೇಕು. ಸುಮಾರು 750 ಅರ್ಜಿಗಳು ಬಂದಿದೆ. 750 ಅರ್ಜಿಯಲ್ಲಿ ಕೇವಲ 63 ಜನರನ್ನ ಇವರು ತೆಗೆದುಕೊಂಡಿದ್ದಾರೆ. 63 ಜನರ ತೆಗೆದುಕೊಂಡಿದ್ದಾದಲ್ಲಿ ಅದನ್ನು ಆಯ್ಕೆ ಪಟ್ಟಿಯನ್ನು ಹಚ್ಚಬೇಕು, ಆಮೇಲೆ ಆಕ್ಷೇಪಣೆಗಳನ್ನು ಹಚ್ಚಬೇಕು, ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಬೇಕು. ಆದರೆ ಇದರಲ್ಲಿ ಯಾವುದೇ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡದೆ ತಮಗೆ ಬೇಕಾಗಿರುವಂಥ ಜನರನ್ನು ಇದರಲ್ಲಿ ತಗೊಂಡಿದ್ದಾರೆ ಅನ್ನುವಂಥದ್ದು ಸಾರ್ವಜನಿಕರ ಆರೋಪ. ಹಾಗಾಗಿ ಏನು ನೇಮಕಾತಿಯಾಗಿದೆ ಇದು ಅತ್ಯಂತ ಪಾರದರ್ಶಕವಾಗಿ ಆದರೆ ಮಾತ್ರ ಇದು ಯೋಜನೆ ಅನುಷ್ಠಾನಗೊಳ್ತದೆ. ಆದರೆ ನಾವು ನೋಡಿರುವಂತೆ 750 ಅರ್ಜಿ ಬಂದಿದೆ. ಅದರಲ್ಲಿ ಯಾರು ಆಯ್ಕೆಯಾಗಿದ್ದಾರೆ, ಯಾವ ರೀತಿ ನೇಮಕಾತಿ ಪ್ರಕ್ರಿಯೆ ನಡೆದಿದೆ, ಯಾವ ರೀತಿ ಇವರು ಮೀಸಲಾತಿಯನ್ನು ಅನ್ವಯಿಸಿದ್ದಾರೆ, ಇದು ಯಾವುದೂ ಸಾರ್ವಜನಿಕರ ಗಮನಕ್ಕೆ ಇಲ್ಲ. ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಒಂದು ಪ್ರಮುಖವಾದಂಥ ನಿರ್ಧಾರ ಕೈಗೊಳ್ಳಬೇಕಾದಲ್ಲಿ, ಯೋಜನೆ ಅನುಷ್ಠಾನಗೊಳಿಸಬೇಕಾದಲ್ಲಿ ಈ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ಠರಾವು ಪಾಸ್ ಮಾಡಬೇಕಾಗತ್ತೆ. ಆದರೆ 4 ಕೋಟಿ ಅನುದಾನವನ್ನು ಇವರು ಈ ಯೋಜನೆಗೆ ತೆಗೆದುಕೊಂಡು ಬಂದಿದ್ದಾರೆ. ಆದರೆ 4 ಕೋಟಿ ಅನುದಾನದ ಬಗ್ಗೆ ಇವರು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ 63 ಜನರನ್ನ ಏನು ತೆಗೆದುಕೊಳ್ತಾ ಇದ್ದಾರೆ ಮೊಬಿಲೈಸರ್ನ, ಈ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಠರಾವು ಆಗಬೇಕು. ಸರ್ಕಾರದ ನಿಯಮಗಳಂತೆ ಅವ್ರನ್ನ ನೇಮಕಾತಿ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಇದರಲ್ಲಿ ಭಾರಿ ಭ್ರಷ್ಟಾಚಾರ, ಅವ್ಯವಹಾರ ನಡೆದಿದ್ದು ಕಂಡು ಬಂದಿದೆ. ಇದರಲ್ಲಿ ಎಲ್ಲ ಅಧಿಕಾರಿಗಳನ್ನು ಶಾಮೀಲು ಮಾಡ್ಕೊಳ್ಳೋದೆ, ಕೇವಲ ಒಬ್ಬ ಅಧಿಕಾರಿ ಈ ಎಲ್ಲವನ್ನು ಮೇಂಟೈನ್ ಮಾಡೋದರ ಮೂಲಕ ಇದರಲ್ಲಿ ಭಾರಿ ಭ್ರಷ್ಟಾಚಾರ, ಅವ್ಯವಹಾರ ನಡೆದಿದೆ. ಇದರಲ್ಲಿ ಪಕ್ಷಪಾತ ಕೂಡ ನಡೆದಿದೆ. ಹಾಗಾಗಿ ಈ ನೇಮಕಾತಿಯನ್ನು ತಡೆ ಹಿಡಿಯಬೇಕು ಮತ್ತು ಇದು ಪಾರದರ್ಶಕವಾಗಿ ನೇಮಕ ಮಾಡಿದಲ್ಲಿ ಒಳ್ಳೆಯದಾಗುತ್ತದೆ. ಮೊಬಿಲೈಸರ್ನ ಏನು ತಗೋತಾ ಇದ್ದಾರೆ ಇವರು 15,000ಗೆ ಒಬ್ಬ ಮೊಬಿಲೈಸರ್ನ ತೆಗೆದುಕೊಳ್ತಾ ಇದ್ದಾರೆ. ಇವರು ಸಾರ್ವಜನಿಕರಿಗೆ ಒಣ ಕಸ, ಹಸಿ ಕಸ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸೋದರ ಮೂಲಕ ಈ ಸ್ವಚ್ಛ ನಗರವನ್ನಾಗಿ ಮಾಡಲಿಕ್ಕೆ ಇವರು ಪ್ರಮುಖವಾದಂಥ ಪಾತ್ರವನ್ನು ವಹಿಸಬೇಕಾಗ್ತದೆ. ಇವರು ಕನಿಷ್ಠ ವೇತನದ ಅಡಿಯಲ್ಲಿ ಒಳಗಡೆ ಬರ್ತಾರೆ. ಆದರೆ ಒಂದು ಸಲ ಇವರು ಒಳಗಡೆ ಬಂದ ನಂತರ ಇವ್ರನ್ನ ಯಾವುದೇ ಕಾರಣಕ್ಕೂ ತೆಗಿಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ತೆಗೆದುಕೊಳ್ಬೇಕಾದಂಥ ಸಂದರ್ಭದಲ್ಲಿ 750 ಜನ ಏನು ಅರ್ಜಿ ಹಾಕಿದ್ದಾರೆ ಅವರೆಲ್ಲರನ್ನ ಪರಿಗಣಿಸಿ ಅದರಲ್ಲಿ ಯಾರು ಪ್ರತಿಭಾವಂತರಿದ್ದಾರೆ, ಯಾರು ಜ್ಯೇಷ್ಠತೆಯಲ್ಲಿದ್ದಾರೆ, ಯಾರು ವಿದ್ಯಾರ್ಥಿ ಹೊಂದಿದ್ದಾರೆ, ಯಾರು ಈ ಬಗ್ಗೆ ಬೇರೆ ಕಡೆ ಸೇವೆಯನ್ನು ಸಲ್ಲಿಸಿ ಅನುಭವವನ್ನು ಹೊಂದಿದ್ದಾರೆ ಅಂತ ಪರಿಪಕ್ವವಾದಂಥ ಅರ್ಹ ವ್ಯಕ್ತಿಗಳನ್ನು ಇವರು ತೆಗೆದುಕೊಂಡ್ರೆ ಈ ಯೋಜನೆಗೆ ಬಲ ಬರ್ತದೆ. ವಿನಾ ಇವರು ಬೇರೆ ಯಾರ್ಯಾರ್ದೋ ಮಾತು ಕೇಳಿಕೊಂಡು ಇನ್ಫ್ಲೂಯೆನ್ಸನ್ನು ಶಿಫಾರಸಿನ ಆಧಾರದ ಮೇಲೆ ಏನು 63 ಜನರನ್ನ ತೆಗೆದುಕೊಳ್ತಾ ಇದ್ದಾರಂಥ ಸಾರ್ವಜನಿಕರ ವಲಯದಲ್ಲಿ ಏನು ಗೊತ್ತಾಗ್ತಾಗಿದೆ. ಇದು ನಿಜಕ್ಕೂ ಕೂಡ ಖಂಡನೀಯ. ಹಾಗಾಗಿ ಈ ಯೋಜನೆ ಸಾಕಾರಗೊಳ್ಳಬೇಕಾದ್ರೆ ಈ ನೇಮಕಾತಿ ಪಾರದರ್ಶಕವಾಗಿ ಆಗಬೇಕು, ಮೀಸಲಾತಿ ಅನ್ವಯಿಸಬೇಕು, ಅತ್ಯಂತ ಅರ್ಹವಾದಂಥ ವ್ಯಕ್ತಿಗಳನ್ನು ತೆಗೆದುಕೊಳ್ಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಸರ್. ಡಾಕ್ಟರ್ ವಿಜಯ್ ಗುಂಟ್ರಾಳ್, ಪೌರ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷರು. ಕಮ್ಯುನಿಟಿ ಮೊಬಿಲೈಸರ್ ಅಂತೇಳಿಂದು ಏನು ನಾವು ರಿಕ್ರೂಟ್ ಮಾಡಿದ್ದೇವೆ. ಸೊ ಇದು ಸ್ವಚ್ಛ ಭಾರತ ಮಿಷನ್ 2.0ದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಇದನ್ನು ನಾವು ಮಾಡ್ಕೋಬೇಕಾಗಿದೆ. ಸೊ ಕಮ್ಯುನಿಟಿ ಮೊಬಿಲೈಸರ್ಸ್ ಅಂತೇಳಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಒಟ್ಟು 63 ಜನನ ನಾವು ನೇಮಕ ಮಾಡಿಕೊಂಡಿರ್ತೇವೆ. ಸೊ ಇದರಲ್ಲಿ ನಮಗೆ ಏನು ಕ್ರೈಟೀರಿಯಾ ಇದೆ ಅಂತೇಳಿದರೆ 15,000 ಪಾಪ್ಯುಲೇಷನ್ಗೆ ಒಬ್ಬರು ಕಮ್ಯುನಿಟಿ ಮೊಬಿಲೈಸರ್ ಅಂತ ಏನು ತಿಳ್ಕೊಂಡು ನಾವು ಮಾಡೋದಕ್ಕಿತ್ತು. ಸೊ ಆ ಥರ ನಾವು ಮಾಡಿಕೊಂಡಿದ್ದೇವೆ. ನೆಕ್ಸ್ಟ್ ಇವರು ಉದ್ದೇಶ ಅಥವಾ ಇವ್ರನ್ನ ರಿಕ್ರೂಟ್ ಮಾಡ್ಕೊಂಡಿರುವಂಥ ಉದ್ದೇಶ ಏನು ಅಂತೇಳಿದ್ರೆ, ಸೊ ಬೆಳಗ್ಗೆ ಏನು ನಮ್ಮ ಕಸ ಕಲೆಕ್ಟ್ ಮಾಡೋದಕ್ಕೆ ಮನೆ ಮನೆಗೆ ಆಟೋ ಟಿಪ್ಪರ್ಗಳು ಹೋಗ್ತಾವೆ. ಸೊ ಅಲ್ಲಿ ಮೂಲದಲ್ಲೇ ಕಸ ವಿಂಗಡಿಸಿ ಕೊಡುವಂಥದ್ರ ಬಗ್ಗೆ ತಿಳುವಳಿಕೆ ಹೇಳ್ತಾ ಇದ್ದಾರೆ ಇವರು ಹುಬ್ಬಳ್ಳಿ ಧಾರವಾಡ ಜನತೆಗೆ. ಸೊ ಟೋಟಲ್ಲು ಆ ಜೋನಿಗೆ ಒಂದು 5 ಅಥವಾ 6 ಜನ ಬರ್ತಾರೆ. ಸೊ ಇವ್ರನ್ನ ನಾವು ಸಮೂಹ ನಿರ್ವಾಹಕರು ಅಂತೆಂದು ಕರಿತೇವೆ, ಸಮುದಾಯ ನಿರ್ವಾಹಕರು. ಇವರು ಮೂಲ ಉದ್ದೇಶ 100% ಕಸ ಕಲೆಕ್ಟ್ ಮಾಡಿಸ್ಕೊಳ್ಳುವಂಥದ್ದು. ಎರಡನೇದು
ಕಸನ ಮೂಲದಲ್ಲೇ ಬೇರ್ಪಡಿಸಿ ಪಾಲಿಕೆಯ ಆಟೋ ಟಿಪ್ಪರ್ಗಳಿಗೆ ಕೊಡುವಂಥದ್ದು, ಆಮೇಲೆ ಯಾವುದೇ ಬ್ಲ್ಯಾಕ್ ಸ್ಪಾಟ್ ಇರುವಂಥದ್ದು ಎರಾಡಿಕೇಟ್ ಮಾಡುವಂಥದ್ದು, ಕಂಪ್ಲೀಟ್ ಸ್ವಚ್ಛ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆ ಇದರಲ್ಲಿ ಇವ್ರನ್ನ ಉಪಯೋಗನ ತೊಗೊಳ್ತೀವಿ ನಾವು. ಇವರು ಮಿನಿಮಮ್ ಕ್ವಾಲಿಫಿಕೇಷನು SSLC ಇದೆ. ಸೊ ಇದರಲ್ಲಿ ನಮಗೆ ಹೆಚ್ಚಿನ ಕ್ವಾಲಿಫಿಕೇಷನ್ ಇದ್ದವರು ಇದ್ದಾರೆ. ಸೊ ಇದರಲ್ಲಿ ಕಂಪ್ಯೂಟ್ರು ನಾಲೆಜ್ ಇರಬೇಕು. ಸೊ ಇವ್ರನ್ನ ಯಾವ ಥರ ನಾವು ಮಾಡ್ಕೋತಾ ಇದ್ದೀವಿ ಅಂತೇಳಿ ಅಂದರೆ, ಬೆಳಗ್ಗೆ ಅವರು ಒಂದು ಏರಿಯಾಕ್ಕೆ ಅಥವಾ ಒಂದು ಓಣಿಗೆ ಹೋದರು ಅಂತೇಳಿ ಅಂದರೆ ಅಲ್ಲಿ ಅವರು ಎಷ್ಟು ಮನೆಗೆ ತಿಳುವಳಿಕೆ ಹೇಳಿದರು, ಏನು ಮಾಡಿದರು, ಅದರಲ್ಲಿ ಎಷ್ಟು ಪಾಸಿಟಿವ್ ರಿಸ್ಪಾನ್ಸ್ ಬಂತು, ಡೈಲಿ ಅವ್ರು ರಿಪೋರ್ಟ್ ಕೊಡೋದಕ್ಕಿರುತ್ತೆ. ಸೊ ಇವರು ಹೆಲ್ತ್ ಇನ್ಸ್ಪೆಕ್ಟರ್ಸು, ಎನ್ವಿರಾನ್ಮೆಂಟ್ ಇಂಜಿನಿಯರ್ಸು ಮತ್ತು ಜೋನಲ್ ಕಮಿಷನರ್ ಅಂಡರಲ್ಲೇ ಬರ್ತಾರೆ. ಸೊ ಅವ್ರ ಜೊತೆ ಇವ್ರು ಕಂಟಿನ್ಯೂಸ್ ಟಚಲ್ಲಿ ಇರ್ತಾರೆ. ಅದು ಅಲ್ಲದೆ ಹೆಡ್ ಆಫೀಸಿಂದ ಏನು ಡೈರೆಕ್ಷನ್ಸ್ ಹೋಗುತ್ತೆ ಅದನ್ನು ಫಾಲೋ ಮಾಡೋದಕ್ಕಿರುತ್ತೆ ಅವ್ರಿಗೆ. ಒಟ್ಟು ಟೋಟಲ್ ನಮ್ಮಲ್ಲಿ 622 ಬ್ಲ್ಯಾಕ್ ಸ್ಪಾಟ್ ಇದ್ವು. ಸೊ ಈಗಾಗಲೇ ನಾವು ಇನ್ನು ಉಳಿದಿರೋದು 230 ಮಾತ್ರ ಬ್ಲ್ಯಾಕ್ ಸ್ಪಾಟ್ಸ್ ಇದೆ. ಸೊ ಅವನ್ನು ಇಮಿಡಿಯೇಟ್ಲಿ ನಾವು ರಿಮೂವ್ ಮಾಡಿ ಕೊಡ್ತೇವೆ ಒಂದು 10ರಿಂದ 15 ದಿನದಲ್ಲಿ. ಇದೊಂದು ಅಭಿಯಾನ ಮಾಡಿ ಸರ್, ಕಸ ಕಂಡಲ್ಲಿ ಫೋಟೋ ಹೊಡೆದು. ಹೌದು. ಸೊ ಇದು ಕಸ ಕಂಡಲ್ಲಿ ಫೋಟೋ ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿದ್ವಿ ಅಂತಂದರೆ 24 ಗಂಟೆಯಲ್ಲೇ ನಾವು ಅದನ್ನು ರೆಸ್ಪಾಂಡ್ ಮಾಡ್ತೀವಿ ಅಂತಲೂ ಹೇಳಿದ್ವಿ. ನನ್ನ ಮೊಬೈಲಿಗೆ ಸುಮಾರು ಒಂದು 4-5 ಕಂಪ್ಲೇಂಟ್ಸು ಬಂದವು ಆ ಥರ. ಸೊ ನಾವು ಅವನ್ನ ಇಮಿಡಿಯೇಟ್ಲಿ ಅಟೆಂಡು ಆಗಿದ್ದೇವೆ. ಆ ಬ್ಲ್ಯಾಕ್ ಸ್ಪಾಟ್ನ ಕಂಪ್ಲೀಟ್ಲಿ ಎರಾಡಿಕೇಟು ಮಾಡ್ತಾ ಇದ್ದೇವೆ ನಾವು. ಅವ್ರಿಗೆ ಕಾಯಂ ನೇರ ವೇತನ ಬರ್ತದೆ ಸರ್ಕಾರ? ಇಲ್ಲ, ನೇರ ವೇತನ ಅಂತೇನಿಲ್ಲ ರೀ. ಸೊ ನಾವು ತಿಂಗಳಿಗೆ 18,787 ರೂಪಾಯಿ ಅಂತ ಗೌರವಧನ ಕೊಡ್ತೇವೆ ಅಷ್ಟೇ. ಅವ್ರ ಕಾಯಂ ಮಾತಿನೂ ಅಲ್ಲ, ಏನೂ ಇಲ್ಲ. ಅವ್ರಿಗೆ ಯಾವುದೇ ನಾವು ಬೌಂಡಿಂಗು ಇರೋದಿಲ್ಲ ಅಥವಾ ಅಪಾಯಿಂಟ್ಮೆಂಟ್ ಆರ್ಡರು ಕೊಡೋದಿಲ್ಲ ಅವರಿಗೆ. ಅವ್ರ ಜೊತೆ ಒಂದು ಒಪ್ಪಂದ ಪತ್ರ ಒಂದು ಮಾತ್ರ ನಾವು ಮಾಡಿಸ್ಕೊಂಡಿರ್ತೇವೆ. ಒಪ್ಪಂದ ಪತ್ರ ಹೌದು ಸರ್, ವರ್ಷ ರಿನ್ಯೂವಲ್ ಇರುತ್ತೆ. 3 ವರ್ಷದ ಮಟ್ಟಿಗೆ ತೊಗೊಂಡಿರ್ತೀವಿ. ಆ ನೇಮಕಾತಿ ಪ್ರಕ್ರಿಯೆ ಇದರಲ್ಲಿ ನಾವು ಒಂದು ಕಮಿಟಿ ಮಾಡ್ಕೊಂಡಿದ್ದೀವಿ. ಈ ಕಮಿಟಿಯಲ್ಲಿ ಅಧ್ಯಕ್ಷರು ಮಾನ್ಯ ಆಯುಕ್ತರು ಇದ್ದರು. ಸೊ ಅದು ಅಲ್ಲದೆ ನಮ್ಮ DC ಅಡ್ಮಿನ್ ಅವರು, ಸೊ ಜಾಯಿಂಟ್ ಕಮಿಷನರು, ಸೂಪರಿಂಟೆಂಡೆಂಟ್ ಇಂಜಿನಿಯರು, ಚೀಫ್ ಅಕೌಂಟ್ಸ್ ಆಫೀಸರು, ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಾನು, ಮತ್ತು ನಮ್ಮ DUDC ನೋಡಲ್ ಆಫೀಸರು ಒಬ್ಬರು ಇದ್ದರು. ಆಮೇಲೆ ಕಮ್ಯುನಿಟಿ ಅಫೇರ್ಸ್ ಆಫೀಸರ್ಸು ಒಬ್ಬರು ಇದ್ದರು. ಸೊ ಸುಮಾರು ಇಷ್ಟು ಒಂದು 7-8 ಜನರದ ನಮ್ಮದು ಕಮಿಟಿ ಎಲ್ಲರದ್ದು ಇಂಟರ್ವ್ಯೂ ತೊಗೊಂಡು ಇವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಎಷ್ಟು ವೇತನ ಸರ್ಕಾರದಿಂದ ಎಷ್ಟು ಬಂದಿದೆ ಸರ್? ಸರ್ಕಾರದಿಂದ 18,787 ರೂಪಾಯಿ. ಸರ್ಕಾರ ಅನುದಾನ ಕೊಟ್ಟಿದೆ ಸರ್? ಸರ್ಕಾರ ಇನ್ನೂ ಅನುದಾನ ಕೊಟ್ಟಿಲ್ಲ, ಬಟ್ ಅನುದಾನ ರಿಸರ್ವ್ ಮಾಡಿ ಇಟ್ಟಿದೆ. ಸೊ ಇವ್ರನ್ನೆಲ್ಲ ತೊಗೊಂಡು ಇಷ್ಟು ಮಂದಿಗೆ ಇದ್ದಾರೆ ಅಂತೇಳಿಂದು ಇವ್ರದ್ದೆಲ್ಲ ಡೀಟೇಲ್ಸ್ ಕಳಿಸಿದ ನಂತರ ಆ ಅನುದಾನ ಬಿಡುಗಡೆ ಆಗುತ್ತೆ. ಟೋಟಲ್ ನಮ್ಮದು ಏನು ಅದು 63 ಇಂಟು ಆ ಥರನೇ 63 ಜನ ಮತ್ತು 18,787 ರೂಪಾಯಿ. ಅದೆಷ್ಟು ಕೊಟ್ಟಿರ್ತೀವಿ ಅಷ್ಟಕ್ಕೆ ರಿಲೀಸ್ ಆಗುತ್ತೆ. ಅದು ಡೈರೆಕ್ಟ್ ಅವ್ರ ಅಕೌಂಟಿಗೆ ಹಾಕುವಂಥ ವ್ಯವಸ್ಥೆ ಇರುತ್ತೆ. ನಗರದ ಸ್ವಚ್ಛತೆಗೆ ಇವರು ಕೈ ಜೋಡಿಸಲೇಬೇಕು. ಸೊ ಇದರಿಂದ ಹುಬ್ಬಳ್ಳಿ ಧಾರವಾಡ ಸ್ವಚ್ಛ ನಗರವಾಗಿ ಹೊರಹೊಮ್ಮಲಿ ಅಂತೇಳಿಂದು ಒಂದು ಸದುದ್ದೇಶದಿಂದ ಈ ವ್ಯವಸ್ಥೆನ ಅಳವಡಿಸಿಕೊಂಡಿದ್ದೇವೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ ರೀ. ಆ್ಯಕ್ಚುಲಿ ಟ್ರೈನಿಂಗ್ ಇವತ್ತು ಸ್ಟಾರ್ಟ್ ಆಗಿದೆ ಅವ್ರದ್ದು. ಸೊ ಫಸ್ಟ್ ಸೆಷನ್ ಇವತ್ತು ಬೆಳಿಗ್ಗೆ ಸ್ಮಾರ್ಟ್ ಸಿಟಿಯಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ 20 ಜನಕ್ಕೆ. ಸೊ ಅವ್ರ ಉದ್ದೇಶ ಏನು, ಯಾಕೆ ಅವ್ರನ್ನ ರಿಕ್ರೂಟ್ ಮಾಡ್ಕೊಂಡಿದ್ದೇವೆ, ಸೊ ಅವ್ರು ಹೋಗಿ ಏನು ತಿಳುವಳಿಕೆ ನೀಡಬೇಕು ಜನರಿಗೆ, ಅದನ್ನೆಲ್ಲ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಇನಿಷಿಯಲಿ. ಸೊ ಮೇ ಬಿ ಮುಂದಿನ ವಾರ ಇಲ್ಲಾಂದರೆ 1ನೇ ತಾರೀಕಿಂದ ಅವರು ಫೀಲ್ಡಿಗೆ ಬರ್ತಾರೆ. ಹೌದು, ಅವರು ಬೆಳಗ್ಗೆ ಫೀಲ್ಡಿಗೆ ಬಂದರು ಅಂತೇಳಿದರೆ ನಮ್ಮ ಆಟೋ ಟಿಪ್ಪರ್ ಒಟ್ಟಿಗೆ ಹೋಗಬೇಕು. ಅವರು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸಿಗೆ ಹೋಗಿ ಅವ್ರ ಜೊತೆ ಒಂದು ಕೋಆರ್ಡಿನೇಟ್ ಮಾಡಿಕೊಂಡು, ಎನ್ವಿರಾನ್ಮೆಂಟ್ ಇಂಜಿನಿಯರ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು, ZSC ಅವ್ರ ಜೊತೆ ಹೋಗಿ ಇವತ್ತು ಯಾವ ಓಣಿ ಹೋಗಿದ್ದಾರೆ, ಅಲ್ಲಿ ಎಷ್ಟು ಜನಕ್ಕೆ ಹೇಳಿದರು, ವಿಡಿಯೋಗ್ರಫಿ ಇರುತ್ತೆ, ಫೋಟೋಗ್ರಫಿ ಇರುತ್ತೆ. ಅದ್ರದ್ದು ಎಂಡ್ ಆಫ್ ದ ಡೇ ಅವ್ರು ರಿಪೋರ್ಟ್ ಕೊಡಬೇಕು ನಮಗೆ. ಡೇ ಬೈ ಡೇ ಕೊಡಬೇಕು. ಆಮೇಲೆ ಅವ್ರದ್ದು ಸ್ಯಾಲ್ರಿ ಮಾಡ್ಬೇಕಂದ್ರೂ ಕೂಡ ಅದ್ರದ್ದು ಅಟೆಂಡೆನ್ಸ್ ತೊಗೊಂಡು ಅದ್ರ ಪ್ರಕಾರನೇ ನಾವು ಮಾಡಿದ್ದೇವೆ. ಪಾಲಿಕೆಯಿಂದ ಅಂತಂದರೆ ನಮಗೇನು ಅನುದಾನ ಬಿಡುಗಡೆ ಆಗುತ್ತಲ್ಲ ಅದರಲ್ಲೇ ನಾವು ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೇವೆ. आपको बता दें कि नियुक्त किए गए सामुदायिक प्रबंधक प्रतिदिन एक ऑटो टिपर वाहन में घर घर जाकर लोगों को कचरा अलग अलग करके इकट्ठा करने की जानकारी देंगे। साथ ही वे कचरा अलग करने की प्रक्रिया और ये भी जानकारी लेंगे कि वाहन सभी घरों से कचरा ठीक से इकट्ठा कर रहा है या नहीं।
उन्हें प्रतिदिन जिन घरों का दौरा वो करेंगे उनका विवरण वो निगम को प्रस्तुत करेंगे। इसके अलावा वे घरों में जाकर पहले स्वच्छता का पाठ पढ़ाएंगे, घर घर जाकर लोगों को जागरूक करने का काम तो करेंगे ही, साथ ही कचरा फेंकने वालों पर कड़ी नजर भी रखेंगे, कचरा निपटान का तरीका सिखाएंगे। लेकिन अगर इन सुविधाओं के बाद भी अगर कचरा फेंकते हुए पकड़े गए तो जुर्माना भरना पड़ेगा। फिलहाल मेरे साथ बस इतना ही। आप देखते रहिए पल्स 24 न्यूज। नमस्कार।